ಶಾಂತಮ್ಮ ಬಾಯ್ಲಿ ನಮ್ಮ ಜೊತೆ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡು ಬಾ. ಬ್ಯಾಡ ಯಜಮಾನ್ರೆ, ಬಡವ ನೀ ಮಡಗ್ದಂಗಿರುವಂತ ನಂಗೆ ಇಲ್ಲೇ ಸರಿ. ಬಡವ ಶ್ರೀಮಂತ ಅನ್ನೋದಿಲ್ಲ ನಮ್ಮನೇಲಿ ಇಲ್ವೇ ಇಲ್ಲ. ಬಾ ನೀನು. ನಿಮ್ಮನೆಯವ್ರಿಗೆ ಅಲ್ಲಿ ಜಾಗ ಸಾಲ್ದು, ನಾ ಹೆಂಗ್ ಬರನೆ? ಬ್ಯಾಡ ಬಿಡಿ. ಇದನ್ನ ಬರ್ತೀವಲ್ವೋ, ಇಲ್ಲಾಂದ್ರೆ ನಾನೇ ಅಲ್ಲಿ ಬಂದು ಕುತ್ಕೋತೀನಿ. ಸರಿ ಆಯ್ತು ಬಿಡು, ನಾನೇ ಅಲ್ಲಿಗೆ ಬರ್ತೀನಿ. ನಾನು ಬರ್ತೀನಿ. ನಾನು ಕೂಡ. ಜೆ ಅವರೇ, ದೀಪಿಕಾ ಬನ್ನಿ, ಇಲ್ಲೇ ಕೂತ್ಕೊಂಡು ಊಟ ಮಾಡೋಣ. ಶಾರದಾ ಮಾತೆ ಅವರೇ, ಇವತ್ತು ದಯವಿಟ್ಟು ನಮ್ಗೆಲ್ಲರಿಗೂ ಇಲ್ಲೇ ಊಟ ಬಡಿಸಿ. ಅನ್ನಪೂರ್ಣಿ ಅವರೇ, ನಿಮಗೂ ಕೇಳ್ಕೊತಾ ಇದ್ದೀನಿ ದಯವಿಟ್ಟು. ಶಾಂತಮ್ಮ, ನೀವ್ ಹಿಂಗ್ ಮೋಸ ಮಾಡ್ಬೋದಾ? ಯಾಕೆ ಯಜಮಾನ್ರೆ, ನಾ ಏನ್ ಮಾಡ್ದೆ? ನಿಮಗ್ ಮಾತ್ರ ಮುದ್ದೆ ಸಾರು, ನಮ್ಗೇನಿಲ್ಲ. ಇಲ್ಲ ಯಜಮಾನ್ರೆ, ನಮಗ್ ಮಾತ್ರ ಮಾಡ್ಕೊಂಡು ನಿಮಗೆ ಜೋಳದ ರೊಟ್ಟಿನೂ ಕೋಸ್ ಪಲ್ಯನೂ ಮಾಡಿವ್ನಿ. ಪರವಾಗಿಲ್ಲ, ಚೆನ್ನಾಗಿದೆ. ನಾಳೆಯಿಂದ ಒಂದು 5 ಮುದ್ದೆ ಎಕ್ಸ್ಟ್ರಾ ಮಾಡ್ಬೇಕು. ಆಹಾ, ಪಲ್ಯ ಅಂತೂ ಅದ್ಭುತ, ಫ್ಯಾಂಟಾಸ್ಟಿಕ್. ಈ ಕೆಳಗೆ ಕುತ್ಕೊಂಡು ಊಟ ಮಾಡಿದ್ರೆ ನಾವೆಲ್ಲ ಒಂದೇ ಕುಟುಂಬ ಅನ್ಸತ್ತೆ. ಹೌದು ಕೂಸು. ನೋಡು, ಇವತ್ತೇ ನಾವೆಲ್ಲ ಒಂದು ಕುಟುಂಬ ಅಂತ ಅನಿಸ್ತಾ ಇರೋದು ನಮ್ಗೆ. ಇವತ್ತು ಊಟ ಆಗ್ತಿದ್ದ ಹಾಗೆ ನಾನು ಶಾಂತಮ್ಮ ಆಸ್ಪತ್ರೆಗೆ ಹೋಗಿ ಬರ್ತೀವಿ. ಡ್ಯಾಡು, ಬೇಗ ವಾಪಸ್ ಬಂದ್ಬಿಡು. ನಾವೆಲ್ಲರೂ ಸೇರ್ಕೊಂಡು ಸೂಪರ್ ಆಗಿರೋ ಆಟ ಆಡೋಣ. ಮೊದಲು ಗೋಪಾಲ್ ಮಾಮನ್ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅವ್ರು ಹುಷಾರಾಗೋದು ನಮ್ಗೆ ಮುಖ್ಯ ಅಲ್ವಾ? Okay, but you should come fast. ಟ್ರೈ ಮಾಡಿ. ಇವನು ಹುಷಾರಾಗಿ ಬಂದ್ಬಿಟ್ರೆ ಈಗ ತಪ್ಪಿರೋ ಜೈಲು ಆಗ ಗ್ಯಾರಂಟಿ ಆಗ್ಬಿಡುತ್ತೆ. ಈ ಗೋಪಾಲ ಬಿರ್ನೆ ಹುಷಾರಾಗಿ ಆಚೆಗೆ ಬಂದ್ಬಿಟ್ರೆ ನನ್ನ ಬಂಡವಾಳನೆಲ್ಲ ಬಯಲ್ ಮಾಡ್ಬಿಡ್ತಾನೆ. ಅಕಸ್ಮಾತ್ ಇವನು ಹುಷಾರಾಗ್ಬಿಟ್ರೆ ಸಂಗಮ್ ಹತ್ರ ಗಿರಿಜಾ ವಿಷಯನೆಲ್ಲ ಹೇಳ್ಬಿಡ್ತಾನೆ. ಪ್ಲೀಸ್ ಬನ್ನಿ ಬನ್ನಿ. ಇವನೇನಾರ ಪೂರ್ತಿ ಎಚ್ಚರ ಆಗ್ಬಿಟ್ರೆ ನನ್ನ ದಯ್ಯ ಬಿಡಿಸ್ಬಿಡ್ತಾನೆ. ದ್ಯಾವಿ, ನಮ್ಮವ್ವ ಚಾಮುಂಡವ್ವ, ನೀನೇ ಕಾಪಾಡ್ಬೇಕು ಕಣವ್ವ. ಗೋಪಾಲ್ ಅವರೇ, ಗೋಪಾಲ್ ಅವರೇ, ನೋಡಿ ಯಾರು ಬಂದಿದ್ದಾರೆ. ಹೆಂಡತಿ ಶಾಂತಮ್ಮನವ್ರು ಬಂದವರು. ಶಾಂತಮ್ಮ, ನೀನ್ ಮಾತಾಡಿದ್ರೆ ರೆಸ್ಪಾಂಡ್ ಮಾಡ್ತಾರೆ. ಬಾ ಮಾತಾಡ್ಸು. ಅಯ್ಯೋ, ಹೆಂಗಿದ್ಯಯ್ಯ? ನೋಡು, ನಾನು ಶಾಂತವ್ವ ನಿನ್ನ ಹೆಂಡ್ರು ಬಂದಿವ್ನಿ. ನೋಡಯ್ಯ ವಸಿ. ಇದೇನ್ ಡಾಕ್ಟ್ರೆ, ಕಣ್ಣಾಗ ನೀರ್ ಬತ್ತಾದೆ, ಆದ್ರೆ ಇವನು ಮಾತಾಡ್ತಾನೆ ಇಲ್ಲ. ಹೌದು ಡಾಕ್ಟರ್, ಕಣ್ಣು ಬಿಟ್ಟಿದ್ದಾರೆ, ಆದ್ರೆ ಯಾಕೆ ಮಾತಾಡ್ತಿಲ್ಲ? ನಾವು ಮಾತಾಡಿದ್ದೆಲ್ಲ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ, ಆದರೆ ರೆಸ್ಪಾಂಡ್ ಮಾಡೋಕೆ ಆಗ್ತಾ ಇಲ್ಲ. ಅಂದ್ರೆ ರಿಕವರಿ ಹಂತದಲ್ಲಿ ಇದು ಒಂದು ಸ್ಟೇಜ್. ನಾವು ಮಾತಾಡೋದು ಅವ್ರಿಗೆ ಕೇಳಿಸುತ್ತೆ, ಬಹುಶಃ ಅರ್ಥನೂ ಆಗುತ್ತೆ. ಆದರೆ ಒಳಗಿನ ಮನಸ್ಸಿಗೆ ಮಾತಾಡೋ ಆಸಕ್ತಿ ಇದ್ದು ಬಾಡಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಹಾಗಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ನೀವು ಯೋಚನೆ ಮಾಡಬೇಡಿ ಸಂಗ, ಇವ್ರ ಈ ಕಂಡೀಷನ್ ನೋಡಿದ್ರೆ ಇನ್ನು ಸ್ವಲ್ಪ ದಿವಸದಲ್ಲಿ ಸರಿ ಹೋಗೋ ಎಲ್ಲ ಪಾಸಿಬಿಲಿಟಿನೂ ಇದೆ. ಥ್ಯಾಂಕ್ ಯು ಡಾಕ್ಟರ್. ಅದೊಂದಾಗ್ಬಿಟ್ರೆ ನಮ್ಮ ಶ್ರಮ ಸಾರ್ಥಕ ಆಗ್ಬಿಡುತ್ತೆ.
ಇವ್ರ ರಿಕವರಿ ಸ್ಪೀಡ್ ತುಂಬ ಚೆನ್ನಾಗಿದೆ, ಬೇಗ ನಾರ್ಮಲ್ ಆಗ್ತಾರೆ ಅನ್ನೋ ನಂಬಿಕೆನೂ ಇದೆ. ಯೋನಪ್ಪ ಈ ಡಾಕ್ಟ್ರು ಬಿರ್ನೆ ಹುಷಾರಾಗ್ಬಿಡ್ತದೆ ಅಂತವ್ರೆ. ಎಚ್ಚರ ಆಗಿ ಸಂಗಮಪ್ಪ ಲಚ್ಚಿನೇ ನಿಮ್ಮ ಮಗಳು ಅಂತ ಅಂದ್ಬಿಟ್ರೆ ಡಾಕ್ಟರ್, ಇವ್ರು ಏನೋ ಹೇಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಭಾಳ ಸ್ಪಷ್ಟವಾಗಿ ಸಂಗಮ್ ಅಂತ ನಿಮ್ಮ ಹೆಸರು ಹೇಳಿದ್ದಾರೆ. ನಮ್ಮ ಸಿಸ್ಟರು ಕೇಳಿಸ್ಕೊಂಡಿದ್ದಾರೆ. ಆಮೇಲೆ ಇನ್ಯಾವುದೋ ಹೆಸರು ಹೇಳಿದಾರಂತೆ, ಆದ್ರೆ ಆ ಹೆಸರು ಯಾವುದು ಅನ್ನೋದು ಸರಿಯಾಗಿ ಗೊತ್ತಾಗ್ಲಿಲ್ವಂತೆ. ಈ ಬೊಡ್ಡಿ ಮಗ ಲಾ ಅಂದ್ರೆ ಲಚ್ಚಿ ಅಂತ, ಗಾ ಅಂದ್ರೆ ಗಿಚ್ಚ ಅಂತ ಹೇಳಕ್ ಬಂದಿದ್ದು. ಹಂಗಾರೆ ಇವತ್ತಲ್ಲ ನಾಳೆ ನಂಗೆ ಟಿಕೆಟ್ ಕೊಡ್ತಾನೆ. ಅದಂತೂ ದಿಟ್ಟ. ಏನ್ ಮಾಡೋಣಪ್ಪ? ಕೇಳ್ರಪ್ಪ ಕೇಳ್ರಿ, ಇವತ್ತು ಈ ಸಂಗಮ್ ಸಾತ್ನೂರು ಈ ಮನೆಗೆ ಒಂದು ಒಳ್ಳೆ ಸುದ್ದಿ ತಂದಿದ್ದಾನೆ. ಎಲ್ಲರ ಗಮನ ಈ ಕಡೆನೆ ಕೊಟ್ಟು ಕೇಳಿ. ಎಲ್ಲರಿಗೂ ಖುಷಿ ಆಗೋ ವಿಚಾರ, ದೀಪಿಕಾ ಅವ್ರಿಗೆ ಇನ್ನೂ ಖುಷಿ ಆಗೋ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಶಾಂತಮ್ಮನ ಗಂಡ ಗೋಪಾಲ್ ಆದಷ್ಟು ಬೇಗ ರಿಕವರ್ ಆಗ್ತಿದ್ದಾರೆ. ಸದ್ಯದಲ್ಲಿ ಅವರಿರೋ ಕಂಡೀಷನ್ ನೋಡಿದ್ರೆ ಹಬ್ಬ ಅಂದ್ರೆ ಇನ್ನೊಂದು ತಿಂಗಳಲ್ಲಿ ಅವ್ರು ಪೂರ್ತಿ ಹುಷಾರಾಗ್ಬಿಡ್ತಾರೆ. ಅವ್ನು ನಿಜವಾಗ್ಲೂ ಹುಷಾರಾಗ್ಬಿಟ್ರೆ ನನಗೆ ಖುಷಿ ಅಲ್ಲ, ಸಂಕಟ ಶುರುವಾಗುತ್ತೆ, ಕಂಟಕ ಶುರುವಾಗುತ್ತೆ. ಇನ್ನು ಏನೇನಾಗುತ್ತೋ ಏನೋ. ಇವನು ಸತ್ತಿದ್ರೆ ಇವನನ್ನ ಕೊಂದೆ ಅಂತ ಶಿಕ್ಷೆ ಆದರೂ ಆಗ್ತಿತ್ತು. ಆದರೆ ಈಗ ಇವನು ಬದುಕ್ ಬಂದರೆ ಇವನ್ ತಂಗಿನ ಕೊಂದೆ ಅಂತ ಶಿಕ್ಷೆ ಆಗುತ್ತೆ. ಇವನ್ ಸಾಯ್ದೆ ನನ್ನನ್ನು ಆಗೊಳಿಸ್ದ, ಈಗ ಬದುಕಿ ನನ್ನನ್ನು ಸಾಯಿಸೋಕೆ ಬರ್ತಿದ್ದಾನಲ್ಲ.